ಸೊ ಅವರು ಈಗಾಗಲೇ ಸಿನಿಮಾದ ನಟ ಪ್ರೇಮ್ ಅವ್ರನ್ನ ಕರೆಸಿ ಇವತ್ತು ಪ್ರಚಾರದಲ್ಲಿ ತೊಡಗಿದ್ದಾರೆ. ದಾವಣಗೆರೆಯ ಕುರುಬರಟ್ಟಿಕೆರೆಯಲ್ಲಿ ಇಂದ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಸರ್ ಏನ್ ಹೇಳ್ತೀರಾ? ಎಲ್ರಿ ಸರ್, ಬಹಳ ಖುಷಿಯಾಗಿದ್ದೀವಿ. ನಿಮಗೂ ಗೊತ್ತು, ನಾಮಿನೇಷನ್ ದಿನಾನು ನಾವು ನಾಮಿನೇಷನ್ ಟಿಕೆಟ್ ಸಿಕ್ಕಿರೋ ದಿನಾನು ನಾವು ಕುರುಬರಕೆರೆನಲ್ಲೇ ಪ್ರಚಾರ ಮಾಡ್ತಿದ್ವಿ. ಸೊ ಕುರುಬರಕೆರೆ ನಮ್ಮ ಮನ್ಸಿಗೆ ಬಹಳ ಹತ್ರ ಇದೆ ಸರ್. ಆಮೇಲೆ ಪ್ರೇಮ್ ಅವರು ಬಂದರೆ ಯುವಕರು ಬಹಳ ಓಕೆ. ಸೊ ಇಲ್ಲಿ ನಮ್ಮ ಜೊತೆಗೆ ಸರ್ ಎಸ್ ನಾರಾಯಣ ಅವ್ರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಪ್ರಚಾರಕ್ಕೆ ಬಂದಿದ್ದೀರಾ ನಮ್ಮ ದಾವಣಗೆರೆಯ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಅವ್ರನ್ನ, ಅವ್ರ ಪ್ರಯುಕ್ತ ಇವತ್ತು ಮತ ಕೇಳಲಿಕ್ಕೆ ಪ್ರಚಾರಕ್ಕೆ ಬಂದಿದ್ದಾರೆ. ಏನ್ ಹೇಳ್ತೀರಾ? ಯುವಕರು ಬರಬೇಕು ಅನ್ನೋದು ಯಾವಾಗ್ಲೂ ನನ್ನ ಆಸೆ. ಸಮರ್ಥ ಅವ್ರಿಗೋಸ್ಕರ ಮತಯಾಚನೆಗೆ ಬಂದಿದ್ದೀನಿ. ಗೆಲ್ತಾರೆ ಅವರು, ಯಾಕಂದ್ರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದಕ್ಕಿಂತ ಬೇರು. ಕಾಂಗ್ರೆಸ್ ಇಲ್ಲೇ ಹುಟ್ಕೊಂಡಿದ್ದು ರಾಜ್ಯದಲ್ಲಿ. ಹಾಗಾಗಿ ಇವರ ತಾತ, ಇವ್ರ ತಂದೆ, ಇವ್ರ ತಾಯಿ ಏನ್ ಸೇವೆ ಮಾಡಿದ್ದಾರೆ ಅದೆಲ್ಲ ಕೂಡ ಜನ ಗಮನಿಸಿ ಅವ್ರಿಗೆ ಮತ ಹಾಕಿ ಗೆಲ್ಲಿಸ್ತಾರೆ. ದೊಡ್ಡ ಮಟ್ಟದ ಲೀಡಲ್ಲಿ ಅವ್ರು ಗೆಲ್ತಾರೆ, ನಮ್ಗೆ ನಂಬಿಕೆ ಇದೆ. ಇದು ನಮ್ಮ ಎಸ್ ನಾರಾಯಣ ಅವರ ಮಾತಾಗಿತ್ತು. ಒಟ್ಟಲ್ಲಿ ಇದು ಕಾಂಗ್ರೆಸ್ ಕೋಟೆ, ಗೆಲ್ತಾರೆ ಅನ್ನೋ ಒಂದು ಭರವಸೆನ ಹೇಳ್ತಾ ಇದ್ದಾರೆ. ಸೊ ಮತ್ತಷ್ಟು ಮಾತಾಡಿಸ್ತಾ ಹೋಗೋಣ. ಸೈಡಿನ ಕನ್ನಡದವ್ರು ಹೋಗೇಬಿಟ್ರು ರಹಸ್ಯ. ಬ್ರೈಟ್ನೆಸ್ ಕಮ್ಮಿ ವಾಯ್ಸ್ ಕೇಳ್ತಾರೆ ಮಾತಾಡ್ಬಿಡ್ರಿ. ಎಲ್ಲ ಕಾಂಗ್ರೆಸ್ ಮಾಡ್ತಾ ಇವಾಗ ನಮ್ಮ ಕಾಂಗ್ರೆಸ್ಗೆ ಮತ ಹಾಕಬೇಕಂತಾರ, ಕೈ ಎತ್ತಬೇಕಂತಾರ, ಸಮರ್ಥವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ವಿನಂತಿ ಮಾಡ್ಕೊಡ್ತೀವಿ. ಆ ಸರ್ಕಾರದಲ್ಲಿ ಪ್ರೇಮ್ ಬೈತು ಹೋಗಂತೆ.
ಪ್ರಯತ್ನದಲ್ಲಿ ಅವ್ರು ತೊಡಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನೀವು ಯಾರಿಗೂ ಓಟ್ ಕೊಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಯಾರಿಗೂ ಓಟ್ ಕೊಡ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಸಾಕಷ್ಟು ಸಾಧ್ಯ ಆದಷ್ಟು ವಿದ್ಯಾವಂತರಿಗೆ ನಿಮ್ಮ ಓಟನ್ನ ಕೊಡಿ ಅಂತ ಹೇಳ್ತೀನಿ. ಸಮರ್ಥ ಅವರು ಇವತ್ತವರು ರಾಜಕೀಯಕ್ಕೆ ಬಂದು ಹಣ ಮಾಡೋದಕ್ಕಾಗ್ಲಿ ಹೆಸರು ಮಾಡೋದಕ್ಕಾಗ್ಲಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರ ತಾತ ಅವ್ರು ಇರ್ಬೋದು, ಅವ್ರ ತಂದೆಯವ್ರು ಇರ್ಬೋದು, ಅವ್ರ ತಾಯಿಯವ್ರು ಮಾಡಿರ್ತಕ್ಕಂಥ ಹೆಸರಾಗಿರ್ಬೋದು, ಹಣ ಇರ್ಬೋದು, ಸಾಕಷ್ಟಿದೆ. ಆದ್ರೆ ಇವತ್ತವರು ರಾಜಕೀಯಕ್ಕೆ ಬರ್ತಾ ಇರೋದಕ್ಕೆ ಮುಖ್ಯ ಉದ್ದೇಶ ಏನು ಅಂದ್ರೆ ಅಪ್ಪಟವಾಗಿ ಜನಗಳ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ, ಅದರಲ್ಲೂ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿಗೆ ಒಂದು ಕಾಳಜಿಯನ್ನು ವಹಿಸಬೇಕು ಅನ್ನೋ ಕಾರಣದಿಂದ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಸಹ ನಿಮ್ಮ ಆಶೀರ್ವಾದದ ಮತವನ್ನು ಕೊಟ್ಟು ಅದ್ಭುತವಾಗಿ ಗೆಲ್ಲಿಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆದಾಗ್ಲಿ. ತುಂಬಾ ಜನಪ್ರಿಯ ವ್ಯಕ್ತಿ, ಜನರಿಗೋಸ್ಕರ ಬದುಕಿರುವಂತ ವ್ಯಕ್ತಿ. ಅವರು ಅಪ್ಪ ಆಗಿರ್ಬೋದು, ಈಗ ಮೊಮ್ಮಗನು ಸಹ ಬಂದಿದ್ದಾರೆ ಈ ಕ್ಷೇತ್ರಕ್ಕೆ. ಒಳ್ಳೇದಾಗ್ಲಿ. ಸೊ ಒಳ್ಳೆಯವ್ರ ಜೊತೆ ಇದ್ರೆ ಏನಾದ್ರು ಒಳ್ಳೇದ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಬಂದಿದ್ವಿ. ಅದ್ಭುತ ಸಿಗ್ತದೆ, ನೋಡ್ತಾ ಇದ್ದೀರಲ್ಲ. ಅವ್ರಿಗೆ ಹೆಚ್ಚಿಗೆ ಕಷ್ಟ ಪಡ್ಬೇಕಾಗಿಲ್ಲ, ಯಾಕಂದ್ರೆ ಅವ್ರ ತಾತ ಅವ್ರು ಮಾಡ್ಬೋದು, ಅವ್ರ ತಂದೆಯವ್ರು ಮಾಡ್ತಕ್ಕಂಥ ಜನಸೇವೆನೇ ಅವ್ರನ್ನ ಗೆಲ್ಸುತ್ತೆ. ಇವ್ರಿಗೊಂದು ಅವಕಾಶ ಕೊಡ್ತು ಅಂದ್ರೆ ಆ ಒಂದು ಲೆಗೆಸಿನ ಮುಂದುವರಿಸ್ತಾರೆ. ಪ್ಲೇಸ್ ಊಟ ದಾವಣಗೆರೆ ಒಂದು ವರ್ಲ್ಡ್ ಫೇಮಸ್ ಅಲ್ಲ. ಬೆಣ್ಣೆ ಅಂತ ಮನ್ಸ್ಗಳು, ಬೆಣ್ಣೆ ದೋಸೆ ಅಷ್ಟೇ ಅಂದ್ರೆ ಇವತ್ತು ಜವಳಿ ಮೈನ್ ಬಟ್ಟೆಗಳೇನಿದೆ, ಬಟ್ಟೆಗೆ ಮೊದಲನೇ ಸ್ಥಾನ ದಾವಣಗೆರೆ. ಸೊ ಎಲ್ಲ ರೀತಿಯಿಂದ ದಾವಣಗೆರೆ ಸೂಪರ್. ಒಬ್ಬ ಯುವಕರಿಗೆ ಸಮರ್ಥವಾಗಿ ದಾವಣಗೆರೆ ಸೌತ್ ಅನ್ನ ನಡೆಸ್ತಾರೆ. ಶಾಮನೂರ್ ಕುಟುಂಬದವರು ಈ ಜಿಲ್ಲೆಗೆ ಅವರ ಕೊಡುಗೆ ಅಪಾರ. ಇನ್ ಮುಂದೆ ಕೂಡ ಥರ್ಡ್ ಜನರೇಷನ್ ಕೂಡ ಅದೇ ಕೆಲಸವನ್ನ ಮುಂದುವರಿಸುತ್ತೆ. ಸರ್, ಈಗ ನೀವು ಪ್ರಚಾರಕ್ಕೆ ಬಂದಿರೋ ಒಂದಷ್ಟು ಅವರಿಗೆ ಸಾಥ್ ಕೊಡಕ್ ಬಂದಿದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ ದಾವಣಗೆರೆಗೆ ಬಂದು? ನೋಡಿ, ಒಬ್ಬ ಯುವಕರಿಗೆ ಟಿಕೆಟ್ ಸಿಕ್ಕಿದೆ. ಯಾರೋ ಸಮರ್ಥ 27-28 ವಯಸ್ಸು ಯುವಕ, ಅವನಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಅದು ನಮ್ಮ ಜವಾಬ್ದಾರಿ. ಯುವಕರು ಎಲ್ಲ ಪಾಲಿಟಿಕ್ಸ್ ಬಂದ್ರೆ ಮಾತ್ರ ಒಳ್ಳೆ ಒಂದು ಗವರ್ನೆನ್ಸ್ ಅನ್ನ ಕೊಡಕ್ಕಾಗುತ್ತೆ. 30-25 ವರ್ಷದಿಂದ ಶಾಮನೂರ್ ಕುಟುಂಬ ಏನೋ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ ಬಿಜೆಪಿ. ಯಾರು ಬಿಜೆಪಿ ಅವ್ರ ಕಣ್ಣಿಗೆ ಸ್ವಲ್ಪ ಟೆಸ್ಟಿಂಗ್ ಕಳಿಸಿ, ಕಣ್ಣು ಟೆಸ್ಟ್ ಮಾಡಿ ಈ ಬಂದಿರೋ ರೋಡು, ಅವ್ರು ನಿಂತು ಮಾತಾಡ್ತಾ ಇರೋದು, ಕುಡಿಯೋ ನೀರು, ಲೈಟು ಎಲ್ಲ ಅವರು ತಾತ ತಂದು ಕೊಟ್ರಂತ. ನಮ್ಮ ಅಜ್ಜ ಶಾಮನೂರ್ ಅಜ್ಜ ತಂದು ಕೊಟ್ಟಿದ್ದು. ಓಕೆ, ಅಲ್ಪಸಂಖ್ಯಾತರ ಬಹುಮತಗಳು ನಮ್ ಕಡೆ ವಾಲ್ತಾವೆ ಅಂತ ಅವ್ರು ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆಗಲ್ಲ. ನೋಡಿ, ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಹತ್ರ ನಾವು ಕೇಳ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು. ಟಿಕೆಟ್ ಕೊಡಿ ಅನ್ಬೋದು, ದುಡ್ಡು ಕೊಡಿ ಅನ್ಬೋದು, ಏನಾದ್ರೂ ಕೇಳ್ಬೋದು. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರು ಕೇಳೋರು ಟಿಕೆಟ್ ಕೊಡಿ ಅಂತ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿರೋದು. 100% ವೋಟ್ ನಮಗೆ ಬೀಳುತ್ತೆ. ನಾನು ಹೇಳಲ್ಲ, ನಾನು ಡಿ ಕೆ ಶಿವಕುಮಾರ್ ಫಾಲೋವರ್. ನಾವು ಹೇಳಿದ್ರೆ ಪಕ್ಕ ಇರುತ್ತೆ.